ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣ ಶಾಸಕರ ಹೆಸರು ತಳುಕು ಹಾಕಿಕೊಂಡಿರುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಮಾಡಿದೆ. ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರ ವಿರುದ್ಧ ಆರೋಪ ಕೇಳಿ ಬಂದಿರುವುದು ಮಾತ್ರ ಅಲ್ಲ, ಅವರ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐ ಆಗಿ ಭೈರತಿ ಬಸವರಾಜ್ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಬಿಕ್ಲು ಶಿವ ಮರ್ಡರ್ ಕೇಸ್ನಲ್ಲಿ ಶಾಸಕರ ಹೆಸರು, ಬಿಜೆಪಿ ಶಾಸಕರ ಹೆಸರು ಕೇಳಿ ಬಂದಿರೋದು ಸದ್ಯ ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ಕೊಲೆಯಾದಂಥ ಬಿಕ್ಲು ಶಿವ ತಾಯಿ ಕೊಟ್ಟಂತಹ ಕಂಪ್ಲೇಂಟ್, ವಿಜಯಲಕ್ಷ್ಮಿ ಅವರು ಕೊಟ್ಟಂತಹ ದೂರಿನ ಮೇರೆಗೆ ಎಫ್ಐಆರ್ನ ಪೊಲೀಸರು ದಾಖಲು ಮಾಡಿಕೊಂಡಿದ್ದಾರೆ. ಬಿಕ್ಲು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ತನಿಖೆ ಚುರುಕನ್ನ ಪಡ್ಕೊಂಡಿದೆ. ಆ ಎಫ್ಐಆರ್ ಕಾಪಿಯನ್ನ ಗಮನಿಸ್ತಾ ಇದ್ದೀರಿ. ಎಫ್ಐಆರ್ ಕಾಪಿಯಲ್ಲಿ ಬಿಜೆಪಿ ಶಾಸಕ ಕೆಆರ್ಪುರಂ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಕೊಲೆಯಾದಂಥ ರೌಡಿ ಶೀಟರ್ ಬಿಕ್ಲು ಶಿವ, ಆತನ ಫೋಟೋನ ಗಮನಿಸ್ತಾ ಇದ್ದೀರಿ. ಆಗಿದ್ದೇನು, ನಿನ್ನೆ ರಾತ್ರಿ 8:08 ಸುಮಾರು ತನ್ನ ಮನೆಯಿಂದ ಬಿಕ್ಲು ಶಿವ ಹೊರಗಡೆ ಬಂದು ನಿಂತಿದ್ದಾಗ ಕಾರ್ನಲ್ಲಿ ಬಂದಂತಹ ಸುಮಾರು 5 ಜನ ಮಾರಕಾಸ್ತ್ರಗಳಿಂದ ಬಿಕ್ಲು ಶಿವನನ್ನ ಕೊಲೆ ಮಾಡಿದ್ದಾರೆ. ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ, ಕೊಚ್ಚೆ ಹಾಕಿದ್ದಾರೆ. ಆ ಮೃತದೇಹದ ಫೋಟೋನ ತೋರಿಸೋಕೂ ಸಾಧ್ಯ ಇಲ್ಲ. ಅಷ್ಟು ಭೀಕರವಾಗಿ, ಅಷ್ಟು ಭೀಭತ್ಸವಾಗಿ ಬಿಕ್ಲು ಶಿವನ ಮರ್ಡರ್ ಆಗಿದೆ. ನಿನ್ನೆ ರಾತ್ರಿ 8ರಿಂದ 8:30 ಸುಮಾರಿಗೆ ಆತನ ಮನೆಯ ಮುಂಭಾಗದಲ್ಲಿ ಆತನನ್ನ ಕೊಚ್ಚಿ ಕೊಲೆ ಮಾಡಲಾಗಿದೆ. ಬಂದಂಥ ದುಷ್ಕರ್ಮಿಗಳು ಭೈರತಿ ಬಸವರಾಜ್ ಅವರ ಬೆಂಬಲಿಗರು ಅನ್ನುವಂಥ ಆರೋಪವನ್ನ ಮಾಡಲಾಗಿದೆ. ಆರೋಪವನ್ನ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ಕೊಲೆಯಾದಂಥ ಬಿಕ್ಲು ಶಿವ ತಾಯಿ ವಿಜಯಲಕ್ಷ್ಮಿ. ಆಕೆ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ. ಆ ಕಂಪ್ಲೇಂಟ್ ನಲ್ಲಿ ಭೈರತಿ ಬಸವರಾಜ್ ಅವರ ಹೆಸರು ಉಲ್ಲೇಖ ಇದೆ. ಜೊತೆಗೆ ಅವರ ಜೊತೆ ಗುರುತಿಸಿಕೊಂಡಿದ್ದವರು ಅಂತ ಹೇಳಲಾದಂಥ ಒಂದಿಷ್ಟು ಜನರ ಹೆಸರು ಉಲ್ಲೇಖ ಆಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 5 ಆರೋಪಿಗಳನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಕೊಲೆ ನಡೆದಂತಹ ಸ್ಥಳದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಆ 2 ವೀಲರ್ ಮೇಲೆ ರಕ್ತದ ಕಲೆ ಯಾವ ರೀತಿಯಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀರಿ. ಬರ್ಬರವಾಗಿ ಹತ್ಯೆ ಮಾಡಲಾಗಿತ್ತು ಬಿಕ್ಲು ಶಿವನನ್ನ. ಆತನ ಮೇಲೂ ಒಂದಿಷ್ಟು ಕೇಸ್ಗಳಿತ್ತು. ಸುಮಾರು 11 ಕೇಸ್ಗಳು ಆತನ ವಿರುದ್ಧವೂ ದಾಖಲಾಗಿತ್ತು. ಒಂದಿಷ್ಟು ಸಿವಿಲ್ ಕೇಸಸ್ಗಳಲ್ಲಿ ಆತ ಇನ್ವಾಲ್ವ್ ಆಗಿದ್ದ. ಜಮೀನು ವಿಚಾರವಾಗಿ ಆತ ವ್ಯವಹಾರಗಳಲ್ಲಿ ಆತ ಇನ್ವಾಲ್ವ್ ಆಗಿದ್ದ. ಇದೇ ಕಾರಣಕ್ಕಾಗಿ ನಡೆದಂಥ ವ್ಯವಹಾರದಲ್ಲಿ ನಡೆದಂಥ ಒಂದು ಗಲಾಟೆ, ಆ ಗಲಾಟೆಯೇ ಈ ಕೊಲೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಬಟ್ ಈ ಕೊಲೆ ಪ್ರಕರಣದಲ್ಲಿ ಶಾಸಕ, ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಅವರ ಹೆಸರು ಉಲ್ಲೇಖ ಆಗಿರೋದು, ಎಫ್ಐಆರ್ ನಲ್ಲಿ ಶಾಸಕರ ಹೆಸರಿರೋದು ಪ್ರಕರಣದ ಬಗ್ಗೆ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಶಾಸಕರ ಪಾತ್ರ ಏನು ಇದರಲ್ಲಿ? ಯಾಕೆ ಅವರ ವಿರುದ್ಧ ಆರೋಪವನ್ನ ಮಾಡಿರೋದು ಬಿಕ್ಲು ಶಿವ ತಾಯಿ? ಈ ಹಿಂದೆಯೂ ಏನಾದರೂ ಜಗಳಗಳಾಗಿತ್ತಾ? ನೇರವಾಗಿ ಭೈರತಿ ಬಸವರಾಜ್ ಅವರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರಾ? ಈ ರೀತಿಯಾದಂಥ 10 ಪ್ರಶ್ನೆಗಳು ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೂಡ್ತಾ ಇವೆ. ನಿನ್ನೆ ರಾತ್ರಿ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದ್ದಂತಹ ಕೊಲೆ ಪ್ರಕರಣ ಇದು. ರಾತ್ರಿ 8:08 ಸುಮಾರಿಗೆ ರೌಡಿ ಶೀಟರ್ ಬಿಕ್ಲು ಶಿವನನ್ನ ಮರ್ಡರ್ ಮಾಡಲಾಗುತ್ತೆ. ಹಾಗಾದ್ರೆ ಈ ಕೇಸ್ನಲ್ಲಾಗಿರುವಂತಹ ಪ್ರಮುಖ 5 ಬೆಳವಣಿಗೆಗಳು ಏನೇನು? ಮೊದಲ ಬೆಳವಣಿಗೆ, ಭೈರತಿ ಬಸವರಾಜ್ ಸೇರಿ ಒಟ್ಟು 5 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಆ ಎಫ್ಐಆರ್ ಕಾಪಿಯನ್ನ ಗಮನಿಸಿದ್ರಿ. ಆ ಎಫ್ಐಆರ್ ನಲ್ಲಿ ಎ5 ಅಂದ್ರೆ 5ನೇ ಆರೋಪಿಯಾಗಿ ಬಿಜೆಪಿಯ ಕೆಆರ್ಪುರಂ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರ ಹೆಸರನ್ನ ಉಲ್ಲೇಖ ಮಾಡಲಾಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದು ಯಾರು? ಕೊಲೆಯಾದಂತಹ ಬಿಕ್ಲು ಶಿವ ತಾಯಿ. 2ನೇ ಬೆಳವಣಿಗೆ ಏನು? ಈ ಪ್ರಕರಣ ದಾಖಲಾಗ್ತಾ ಇದ್ದ ಹಾಗೆ ತನಿಖೆಗೆ ಇಳಿದಂತಹ ಪೊಲೀಸರು ಒಟ್ಟು 5ರನ್ನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಿದ್ದಾರೆ. ಕೊಟ್ಟಂತಹ ದೂರಿನ ಆಧಾರದ ಮೇಲೆ, ಬಿಕ್ಲು ಶಿವ ತಾಯಿ ಕೊಟ್ಟಂತಹ ಕಂಪ್ಲೇಂಟ್ನ ಆಧಾರದ ಮೇಲೆ 5ರನ್ನ ವಶಕ್ಕೆ ಪಡೆಯಲಾಗಿದೆ. ಅವರನ್ನ ತೀವ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಮತ್ತೊಂದು ಬೆಳವಣಿಗೆ ಏನು? ವಿಡಿಯೋದಲ್ಲಿ ಆವಾಜ್ ಹಾಕಿದ್ದಂತಹ ವಿಮಲ್, ಈತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅದು ಯಾವ ವಿಡಿಯೋ ಅಂತಂದ್ರೆ 2-3 ತಿಂಗಳ ಹಿಂದೆ, ಕಳೆದ ಫೆಬ್ರವರಿಯ ವಿಡಿಯೋ ಅದು. ಫೆಬ್ರವರಿಯಲ್ಲಿ ಈ ಬಿಕ್ಲು ಶಿವನಿಗೆ ಒಂದು ಗ್ಯಾಂಗ್ ಬಂದು ಧಮಕಿ ಹಾಕಿರುತ್ತೆ ಒಂದು ಜಾಗದ ವಿಚಾರವಾಗಿ.
ಆ ಗಲಾಟೆ ಏನಿದೆ, ಆ ವಿಡಿಯೋನ ನೀವು ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ. ಆ ಗಲಾಟೆಗೆ ಸಂಬಂಧಪಟ್ಟ ಹಾಗೆ ಬಿಕ್ಲು ಶಿವ ಕಂಪ್ಲೇಂಟ್ ಅನ್ನ ಕೂಡ ಕೊಟ್ಟಿರ್ತಾನೆ, ಕಮಿಷನರ್ಗೂ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾನೆ. ಆ ನಂತರದಲ್ಲಿ ಆರೋಪಿಗಳು ಆ FIR ಮೇಲೆ ಸ್ಟೇ ತರುವಂತಹ ಕೆಲಸವನ್ನ ಮಾಡಿರ್ತಾರೆ. ಬಟ್ ಆ ವಿಡಿಯೋದಲ್ಲಿದ್ದಂಥ ವಿಮಲ್ ಏನಿದ್ದಾನೆ, ಬಿಕ್ಲು ಶಿವನಿಗೆ ಆವತ್ತು ಆವಾಜ್ ಹಾಕ್ತವನು, ಆತನನ್ನೂ ಕೂಡ ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಶಕ್ಕೆ ಪಡೆಯಲಾಗಿದೆ. ಇನ್ನು ಕೃತ್ಯಕ್ಕೆ ಬಳಸಿರುವಂತಹ ವಾಹನ, ಮಾರಕಾಸ್ತ್ರಗಳನ್ನ ಈಗಾಗಲೇ ಪೊಲೀಸರು ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೃತ್ಯಕ್ಕೆ ಬಳಸಿದ್ದಂತಹ ಕಾರನ್ನ ಗಮನಿಸ್ತಾ ಇದ್ದೀರಿ, ಅದನ್ನ ಸೀಸ್ ಮಾಡಿದ್ದಾರೆ. ಇಷ್ಟೆಲ್ಲದರ ನಡುವೆ ಆಗಿರುವಂತಹ ಮತ್ತೊಂದು ಪ್ರಮುಖ ಬೆಳವಣಿಗೆ ಏನು ಅಂದ್ರೆ, ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ್ರು ಬಿಜೆಪಿ ಶಾಸಕ ಭೈರತಿ ಬಸವರಾಜ್. ನಂದೇನೂ ತಪ್ಪಿಲ್ಲ, ನಾನೇನೂ ಮಾಡೇ ಇಲ್ಲ, ಬಿಕ್ಲು ಶಿವ ಯಾರು ಅಂತಾನೆ ಗೊತ್ತಿಲ್ಲ ಅನ್ನುವುದನ್ನ ಹೇಳಿದ್ರು. ಇದೆಲ್ಲವೂ ಸುಳ್ಳು ಆರೋಪ ಅಂತ ಹೇಳಿದ್ರು. ಬಟ್ ಇದೆಲ್ಲದರ ಮಧ್ಯೆ ತಮ್ಮ ಮೇಲೆ ದಾಖಲಾಗಿರುವಂತಹ ಆ FIR ಇದೆಯಲ್ಲ, ಆ FIR ನ ರದ್ದು ಮಾಡಬೇಕು ಅಂತ ಕೋರಿ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಬಿಜೆಪಿ ಶಾಸಕ ಭೈರತಿ ಬಸವರಾಜ್. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಧ್ಯಾಹ್ನ 2:30ಕ್ಕೆ ಹೈಕೋರ್ಟ್ನಲ್ಲಿ ಅವರ ಅರ್ಜಿಯ ವಿಚಾರಣೆ ಕೂಡ ನಡೆಯುತ್ತೆ. ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ 5 ಪ್ರಮುಖ ಬೆಳವಣಿಗೆಗಳು ನಡೆದಿದ್ದಾವೆ. ಇಷ್ಟಕ್ಕೂ ಈ ಕೊಲೆ ಆಗಿರೋದು ಯಾವ ಕಾರಣಕ್ಕಾಗಿ, ಏನು ಆರೋಪ ಕೇಳಿಬರ್ತಾ ಇರೋದು? ಬಿಕ್ಲು ಶಿವನನ್ನ ಅಷ್ಟು ಬರ್ಬರವಾಗಿ ಕಾರ್ನಲ್ಲಿ ಬಂದಂತಹ ದುಷ್ಕರ್ಮಿಗಳ ಗ್ಯಾಂಗ್ ಹತ್ಯೆ ಮಾಡಿದ್ ಯಾಕೆ? ಬರ್ತಾ ಇರುವಂತಹ ಆರೋಪ ನೀವಿಲ್ಲಿ ನೋಡ್ತಾ ಇದ್ದೀರಿ. ಯಾವ ಕಾರಣಕ್ಕಾಗಿ ಈ ಕೊಲೆ ನಡೆಯಿತು ಅಂತ ಹೇಳಿ. ಕಿತ್ತಕನೂರು ಸಿಂಗಾರೆಡ್ಡಿಯ ಸರ್ವೆ ನಂಬರ್ 212ರ ಭೂಮಿ, ಆ ಭೂಮಿ ವಿಚಾರವಾಗಿ ಈ ಕೊಲೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಕಿತ್ತಕನೂರು ಅನ್ನುವಂತಹ ಪ್ರದೇಶ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ. ಬಿದರಕಲ್ಲು ಬಳಿ ಇರುವಂತಹ ಪ್ರದೇಶ. ಅಲ್ಲಿ ಸರ್ವೆ ನಂಬರ್ 212 ಏನಿದೆ, ಆ ಸರ್ವೆ ನಂಬರ್ನ ಭೂಮಿ ಸಿಂಗಾರೆಡ್ಡಿ ಅನ್ನುವಂಥವರ ಹೆಸರಿನಲ್ಲಿದೆ. ಸಿಂಗಾರೆಡ್ಡಿಯವರ ಹೆಸರಿನಲ್ಲಿರುವಂತಹ ಈ ಭೂಮಿಯನ್ನ ನಿನ್ನೆ ಬರ್ಬರುವಾಗ ಕೊಲೆಯಾದ್ನಲ್ಲ ಬಿಕ್ಲು ಶಿವ, ಆತ GPA ಮಾಡಿಸ್ಕೊಂಡಿದ್ದ. ಆತನ ಹೆಸರಿನಲ್ಲಿ ಆ ಜಾಗದ GPA ಇತ್ತು. ಸರ್ವೆ ನಂಬರ್ 212ರ ಭೂಮಿಯ GPA ಇದ್ದಿದ್ದು ಈ ಬಿಕ್ಲು ಶಿವ ಮೇಲೆ, ಆ ಹೆಸರಿದ್ದಿದ್ದು ಈ ಬಿಕ್ಲು ಶಿವನ ಮೇಲೆ. GPA ಮಾಡಿಸ್ಕೊಂಡಿದ್ದ ಈತ. ಇದೇ GPA ವಿಚಾರವಾಗಿ ಈ ಜಗದೀಶ ಅಲಿಯಾಸ್ ಜಗ್ಗನ ಗ್ಯಾಂಗ್ ಕಿರಿಕ್ನ ತೆಗೆದಿತ್ತು ಅನ್ನುವಂಥ ಮಾಹಿತಿ ಇದೆ. ಏನಂತ ಕಿರಿಕ್ ತೆಗೆದಿದ್ರು? ಆ GPAನ ನೀನು ಕ್ಯಾನ್ಸಲ್ ಮಾಡಿಸ್ಕೋಬೇಕು, ಜೊತೆಗೆ ಆ ಜಾಗದಲ್ಲಿ ನಿನ್ನ ಪೊಸಿಷನಿಂಗ್ ಏನಿದೆ ಅದನ್ನ ನೀನು ಬಿಟ್ಟು ಕೊಡಬೇಕು ಅನ್ನುವಂಥ ಬೆದರಿಕೆಯನ್ನ ಬಿಕ್ಲು ಶಿವನಿಗೆ ಹಾಕಲಾಗಿತ್ತು ಅನ್ನುವಂಥದ್ದು ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರ. ಅದನ್ನ ಮೆನ್ಷನ್ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಜಗದೀಶ್ ಅಲಿಯಾಸ್ ಆತನ ಗ್ಯಾಂಗ್ ಏನಿದೆ, ಆತನ ಕಂಪ್ಲೀಟ್ ಗ್ಯಾಂಗ್ ಏನಿದೆ, ಸಹಚರರು, ಅವರು ಆಗಾಗ್ಗೆ ರೌಡಿ ಶೀಟರ್ ಬಿಕ್ಲು ಶಿವ ಜೊತೆ ಈ ವಿಚಾರವಾಗಿ ತಗಾದಿಯನ್ನ ತೆಗಿತಾ ಇದ್ರಂತೆ. ಸಿಂಗಾರೆಡ್ಡಿಯ ಜಮೀನನ್ನ ನೀನೇನ್ GPA ಮಾಡಿಸ್ಕೊಂಡಿದ್ಯಾ, ನೀನು ಆ GPAನ ಕ್ಯಾನ್ಸಲ್ ಮಾಡಿಸ್ಕೋಬೇಕು. ಅಷ್ಟು ಮಾತ್ರ ಅಲ್ಲ, ನಿನ್ನ ಪೊಸಿಷನಿಂಗ್ ಏನಿದೆ, ನಿಂದು ಅಂತ ಅಲ್ಲಿ ಹೋಗಿ ನೀನು ನಿನ್ನ ಪೊಸಿಷನಿಂಗ್ ನ ಏನ್ ಕ್ರಿಯೇಟ್ ಮಾಡಿದ್ಯಾ ಅದನ್ನ ಅಲ್ಲಿಂದ ತೆರವು ಮಾಡಬೇಕು ಅನ್ನುವಂಥ ಆಗ್ರಹವನ್ನ, ಒತ್ತಾಯವನ್ನ ಜಗದೀಶ ಹಾಗೆ ಆತನ ಗ್ಯಾಂಗ್ ಮಾಡಿತ್ತು ಅನ್ನುವಂಥದ್ದು ಕೇಳಿ ಬರ್ತಾ ಇರುವಂತಹ ಆರೋಪ. ಈ ಕಾರಣಕ್ಕಾಗಿನೇ ಹಲವು ಬಾರಿ ಬಿಕ್ಲು ಶಿವನಿಗೆ ಬೆದರಿಕೆಯನ್ನ ಕೂಡ ಹಾಕಲಾಗಿತ್ತು ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇದೆಲ್ಲದರ ಮಧ್ಯೆ KR ಪುರಂನ ಬಿಜೆಪಿ ಶಾಸಕರಾಗಿರುವಂತಹ ಭೈರತಿ ಬಸವರಾಜ್ ಅವರಿಗೆ ಇರುವಂತಹ ಸಂಬಂಧ ಏನು? ಈ ಜಗದೀಶ್ ಅಲಿಯಾಸ್ ಜಗ್ಗ ಏನಿದ್ದಾನೆ, ಆತ ಬಿಜೆಪಿಯ ಶಾಸಕ ಭೈರತಿ ಬಸವರಾಜ್ ಅವರ ಆಪ್ತ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಒಂದಿಷ್ಟು ಫೋಟೋಗಳು ಎಲ್ಲ ಸಿಗ್ತಾ ಇವೆ, ಒಂದಿಷ್ಟು ಲಿಂಕ್ಗಳು ಕೂಡ ಸಿಗ್ತಾ ಇವೆ. ಭೈರತಿ ಬಸವರಾಜ್ ಅವರ ಜೊತೆ ಗುರುತಿಸಿಕೊಂಡಿದ್ದಾತ ಜಗದೀಶ್ ಅಲಿಯಾಸ್ ಜಗ್ಗ. ಹಾಗಾಗಿ ಈ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಅವರ ಪಾತ್ರವೂ ಇದೆ ಅಂತ ಹೇಳಿ ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿರೋದು. ಅಷ್ಟು ಮಾತ್ರ ಅಲ್ಲ, ಆ 2 ತಿಂಗಳ ಹಿಂದೆ ಅಂದ್ರೆ ಕಳೆದ ಫೆಬ್ರವರಿಯಲ್ಲಿ ಒಂದು ಘಟನೆ ಆಗಿರುತ್ತಲ್ಲ, ಆಗ್ಲೇ ನೀವು ವಿಡಿಯೋನ ಕೂಡ ಗಮನಿಸಿದ್ರಿ. ಆ ವಿಡಿಯೋನ ಬೇಕಿದ್ರೆ ನಾವು ಇನ್ನೊಂದ್ಸಲ ಪ್ಲೇ ಅಪ್ ಮಾಡಬಹುದು. ಆ ವಿಡಿಯೋದಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಬಿಕ್ಲು ಶಿವನಿಗೆ ಒಂದು ಗ್ಯಾಂಗ್ ಬಂದು ಆವಾಜ್ ಹಾಕ್ತಾ ಇರುತ್ತೆ. ಆ ವಿಡಿಯೋ ನೋಡ್ತಾ ಇದ್ದೀರಿ, ಒಂದು ಗ್ಯಾಂಗ್ ಬಂದು ಆವಾಜ್ ಹಾಕ್ತಾ ಇರುತ್ತೆ. ಹೀಗೆ ಆವಾಜ್ ಹಾಕ್ತಾ ಇರೋನ ಹೆಸರು ವಿಮಲ್ ಅಂತ ಹೇಳಿ. ಆ ವಿಮಲ್ ಯಾರು ಅಂದ್ರೆ ಈ ಜಗ್ಗನ ಗ್ಯಾಂಗ್ನವನು, ಭೈರತಿ ಬಸವರಾಜ್ ಅವರ ಬೆಂಬಲಿಗ ಅನ್ನುವಂಥ ಮಾತಿದೆ. ಇದೇ ವಿಡಿಯೋ ವಿಚಾರವಾಗಿ ಇದೇ ಬಿಕ್ಲು ಶಿವ ಆವತ್ತು ಭಾರತೀನಗರ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ. ಅದಾದ ನಂತರ ಹೋಗಿ ಕಮಿಷನರ್ಗೂ ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದ. ಕಮಿಷನರ್ಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಏನಿದೆ ಅದರಲ್ಲಿ ಭೈರತಿ ಬಸವರಾಜ್ ಹಾಗೆ ಅವರ ಕಡೆಯವರು ನನಗೆ ಬೆದರಿಕೆಯನ್ನ ಹಾಕ್ತಿದ್ದಾರೆ ಈ ಜಾಗದ ವಿಚಾರವಾಗಿ, ಹಾಗಾಗಿ ನನಗೆ ಜೀವ ಬೆದರಿಕೆ ಇರುವಂತಹ ಕಾರಣಕ್ಕಾಗಿ ನನ್ಗೆ ರಕ್ಷಣೆಯನ್ನ ಕೊಡಬೇಕು, ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ಇದೇ
ಬೆಕ್ಲು ಶಿವ ಆಗ್ರಹವನ್ನ ಮಾಡಿದ್ದ, ಪೊಲೀಸರಿಗೆ ಮನವಿಯನ್ನ ಮಾಡಿಕೊಂಡಿದ್ದ. ಹಾಗಾಗಿನೇ ಭೈರತಿ ಬಸವರಾಜ್ ಅವರ ಹೆಸರು ಕೂಡ ಸದ್ಯಕ್ಕೆ ಈ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಉಲ್ಲೇಖ ಆಗ್ತಾ ಇರೋದು. ಕೊಲೆಯಾದಂಥ ಬೆಕ್ಲು ಶಿವನ ತಾಯಿ ವಿಜಯಲಕ್ಷ್ಮಿ ಆಕೆ ಏನ್ ಕಂಪ್ಲೇಂಟ್ ಅನ್ನ ದಾಖಲು ಮಾಡಿದ್ದಾರೆ, ಅವರು ಈ ವಿಚಾರವನ್ನ ಮೆನ್ಷನ್ ಮಾಡಿರೋದು. ಹಾಗಾದ್ರೆ ಈ ಜಗ್ಗ ಯಾರು, ಆತನ ಹಿನ್ನೆಲೆ ಏನು? ಕೇವಲ ಭೈರತಿ ಬಸವರಾಜ್ ಅವರ ಬೆಂಬಲಿಗ ಮಾತ್ರನಾ? ಫೋಟೋಸ್ ಗಮನಿಸ್ತಾ ಇದ್ದೀರಿ, ಆ ಫೋಟೋ ತೆಗೆದುಕೊಂಡಿರೋದು ಬೇರೆಲ್ಲೂ ಅಲ್ಲ, ಕಳೆದ ಕೆಲ ತಿಂಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಮಹಾಕುಂಭಮೇಳ ಆಯ್ತಲ್ಲ, ಆ ಮಹಾಕುಂಭಮೇಳದ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ಫೋಟೋ. ಆ ಫೋಟೋದಲ್ಲಿ ಈ ಕೊಲೆ ಪ್ರಕರಣದಲ್ಲಿ A1 ಆಗಿರುವಂತಹ ಜಗದೀಶ್ನ ನೀವು ಬಹಳ ಕ್ಲಿಯರ್ ಆಗಿ ಗಮನಿಸಬಹುದು. ಆತನ ಫೋಟೋನ ನೀವು ಬಹಳ ಕ್ಲಿಯರ್ ಆಗಿ ನೋಡಬಹುದು. ಅಲ್ಲಿಗೆ ಭೈರತಿ ಬಸವರಾಜ್ ಅವರಿಗೆ ಈತ ಆಪ್ತ ಅನ್ನೋದಕ್ಕೆ ಒಂದು ಪುಷ್ಟಿ ಸಿಕ್ಕ ಹಾಗಾಯ್ತು. ಹಾಗಾದ್ರೆ ಈತನ ಹಿನ್ನೆಲೆ ಏನು ಅದನ್ನ ನೋಡ್ತಾ ಹೋಗೋಣ. ಹೆಣ್ಣೂರು ರೌಡಿ ಶೀಟರ್ ಈ ಜಗದೀಶ್ ಅಲಿಯಾಸ್ ಜಗ್ಗ. ಹೆಣ್ಣೂರು ಪೊಲೀಸ್ ಠಾಣಾ ವ್ಯಾಪ್ತಿಯ ರೌಡಿ ಶೀಟರ್ ಈತ. ಭೈರತಿ ಬಸವರಾಜ್ ಅವರಿಗೆ ಅತ್ಯಾಪ್ತ ಈತ ಅನ್ನುವಂಥ ಮಾಹಿತಿ ಇದೆ. ಜೊತೆಗೆ ಹಲವು ಸಿವಿಲ್ ಪ್ರಕರಣಗಳಲ್ಲಿ ಈತ ಭಾಗಿಯಾಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಅಂದ್ರೆ ಲ್ಯಾಂಡ್ ಲಿಟಿಗೇಷನ್ಸ್ ಕೇಸಸ್ಗಳು ಏನಿರ್ತಾವೆ ಅದರಲ್ಲಿ ಈತ ಇನ್ವಾಲ್ವ್ ಆಗಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಹೆಣ್ಣೂರು, ಇಂದಿರಾನಗರ, ಭಾರತೀನಗರ ಠಾಣೆಗಳಲ್ಲಿ ಈತನ ವಿರುದ್ಧವೂ ಹಲವು ಪ್ರಕರಣಗಳಿದ್ದಾವೆ. ಇನ್ನು ಜಮೀನು ವಿಚಾರಗಳನ್ನ ಶಾಸಕರಿಗೆ ಈತ ನೇರವಾಗಿ ತಲುಪಿಸ್ತಾ ಇದ್ದ ಅನ್ನುವಂಥ ಮಾಹಿತಿ ಇದೆ. ಈ ಜಮೀನು ಲಿಟಿಗೇಷನ್ ಕೇಸಸ್ಗಳೆಲ್ಲ ಏನಿದಾವೆ ನೇರವಾಗಿ ಈತನೇ ಭೈರತಿ ಬಸವರಾಜ್ ಅವರಿಗೆ ತಲುಪಿಸ್ತಾ ಇದ್ದ ಅನ್ನುವಂಥ ಮಾಹಿತಿ ಇದೆ. ಅಷ್ಟು ಮಾತ್ರ ಅಲ್ಲ, ಶಾಸಕ ಭೈರತಿ ಬಸವರಾಜ್ ಅವರ ಜೊತೆಗೆ ಈತ ನೇರವಾಗಿ ಕಾಂಟ್ಯಾಕ್ಟ್ ನಲ್ಲಿದ್ದ. ಇದು ಲಭ್ಯವಾಗ್ತಾ ಇರುವಂಥ ಮಾಹಿತಿ. ಹಲವು ವರ್ಷಗಳಿಂದ ಜಗ್ಗ, ಕಿರಣ್ ಸೇರಿ ಹಲವರು ಸಂಪರ್ಕದಲ್ಲಿದ್ರು ಯಾರ ಜೊತೆಗೆ? ಭೈರತಿ ಬಸವರಾಜ್ ಅವರ ಜೊತೆಗೆ. ಕೊಲೆ ಕೇಸ್ಗೂ ನಡುವೆ ಈಗೇನ್ ಕೊಲೆಯಾಗಿದೆ, ಈ ಕೊಲೆಗೂ ಮುನ್ನ ತನ್ನ ಮನೆಯನ್ನ ಖಾಲಿ ಮಾಡ್ಕೊಂಡು ಹೋಗಿದ್ದ ಜಗದೀಶ್ ಅಲಿಯಾಸ್ ಜಗ್ಗ. ಈ ಕೊಲೆ ಆಗುವುದಕ್ಕೂ ಮುಂಚೆ, ಬೆಕ್ಲು ಶಿವ ಮರ್ಡರ್ ಆಗೋದಕ್ಕೂ ಮುಂಚೆನೆ ತನ್ನ ಮನೆಯನ್ನ ಖಾಲಿ ಮಾಡಿಬಿಟ್ಟಿದ್ದ. ಕ್ರೈಮ್ ಮಾಡಿದಾಗ ಮನೆಯನ್ನ ಖಾಲಿ ಮಾಡೋದು ಜಗ್ಗನ ಪ್ಯಾಟರ್ನ್ ಅನ್ನೋದು ಪೊಲೀಸ್ ಮೂಲಗಳಿಂದ ಲಭ್ಯವಾಗ್ತಾ ಇರುವಂತಹ ಮಾಹಿತಿ. ಬೆಕ್ಲು ಶಿವ ಕೊಲೆ ಕೇಸ್ನಲ್ಲೂ ಆತ ಅದನ್ನೇ ಮಾಡಿದ್ದು. ಸೀದಾ ಪತ್ನಿ ಜೊತೆ ಎಸ್ಕೇಪ್ ಆಗಿದ್ದಾನೆ ಕೊಲೆ ಆಗೋದಕ್ಕೂ ಮುಂಚೆನೆ. ಹಾಗಾಗಿ ಆ ನಂತರದಲ್ಲಿ ಪೊಲೀಸರು ತನಿಖೆಗಿಳಿತಾರೆ. ತನಿಖೆಗಿಳಿದಂತಹ ಪೊಲೀಸರು ಕಿರಣ್ ಹಿಡಿದು ಹಾಕಿದ್ದಾರೆ. ಜೊತೆಗೆ ಈಗೇನು ಅರೆಸ್ಟ್ ಆಗಿದ್ದಾನೆ ಕಿರಣ್, ಆತ ಪ್ರಕರಣದಲ್ಲಿ A1 ಅಂತ ಹೇಳಿ ಗುರುತಿಸಿಕೊಂಡಿರುವಂತಹ ಈ ಜಗ್ಗನ ಬಾಮೈದ ಅನ್ನೋದು ತನಿಖೆಯ ಸಂದರ್ಭದಲ್ಲಿ ಲಭ್ಯವಾಗಿರುವಂತಹ ಮಾಹಿತಿ. ಇನ್ನು ನಾನಾಗ್ಲೇ ಹೇಳಿದೆ, ಕುಂಭಮೇಳದಲ್ಲಿ ಇವರಿಬ್ಬರ ಸಮಾಗಮ ಆಗಿತ್ತು ಅಂತ ಹೇಳಿ. ಕುಂಭಮೇಳದ ಸಮಾಗಮ ಹೇಗಿತ್ತು ಆ ಫೋಟೋನ ಗಮನಿಸ್ತಾ ಇದ್ದೀನಿ. A1 ಜಗ್ಗನ ಜೊತೆಗೆ ಫೋಟೋನ ತೆಗೆದುಕೊಂಡಿದ್ರು ಭೈರತಿ ಬಸವರಾಜ್ ಅವರು. A1 ಜಗ್ಗನ ಜೊತೆ ಭೈರತಿ ಬಸವರಾಜ್ ಮಹಾಕುಂಭಮೇಳದಲ್ಲಿ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಫೋಟೋಗೆ ಪೋಸ್ ಕೊಟ್ಟಿದ್ರು. ಕುಂಭಮೇಳದಲ್ಲಿ ತೆಗೆಸಿಕೊಂಡಂತಹ ಫೋಟೋ ಏನಿದೆ ಅದು ಇವರಿಬ್ಬರ ನಡುವೆ ನೇರವಾದಂತಹ ಸಂಪರ್ಕ ಇತ್ತು ಅಥವಾ ಅವರಿಬ್ಬರ ನಡುವೆ ಕಾಂಟ್ಯಾಕ್ಟ್ ಇತ್ತು ಅನ್ನೋದಕ್ಕೆ ಒಂದಿಷ್ಟು ಪುಷ್ಟಿಯನ್ನ ಕೊಡ್ತಾ ಇದೆ. ಶಾಸಕರ ಕುಮ್ಮಕ್ಕು ಈ ಕೇಸ್ನಲ್ಲಿ ಜಗ್ಗನ ಗ್ಯಾಂಗ್ಗೆ ಬೆಂಬಲವಾಗಿ ಇದ್ದಿದ್ದೇ ಭೈರತಿ ಬಸವರಾಜ್ ಅವರು ಅನ್ನುವಂಥ ಮಾತುಗಳು ಏನು ಕೇಳಿ ಬರ್ತಾ ಇದೆ, ಅದಕ್ಕೆ ಪುಷ್ಟಿಯನ್ನ ಕೊಡ್ತಾ ಇದೆ. ಆದ್ರೆ ನನ್ನ ಮೇಲಿನ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಭೈರತಿ ಬಸವರಾಜ್ ಅವರು ಹೇಳ್ತಿದ್ದಾರೆ. ತೇಜೋವಧಿಯ ಪ್ರಯತ್ನ ಅನ್ನುವಂಥ ಮಾತನ್ನ ಹೇಳ್ತಿದ್ದಾರೆ. ರಾಜಕೀಯ ಪಿತೂರಿ ಅಂತ ಹೇಳಿ ತಮ್ಮ ವಿರುದ್ಧದ ಎಲ್ಲ ಆರೋಪಗಳನ್ನ ಭೈರತಿ ಬಸವರಾಜ್ ಅಲ್ಲಗಳೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಕೊಲೆಗೂ ನನಗೂ ಸಂಬಂಧ ಇಲ್ಲ, ನನಗೆ ಆ ಬೆಕ್ಲು ಶಿವ ಅಂದ್ರೆ ಯಾರು ಅಂತಾನೆ ಗೊತ್ತಿಲ್ಲ, ನಾನು ಆತನನ್ನ ನೋಡೇ ಇಲ್ಲ ಎಂದಿದ್ದಾರೆ ಶಾಸಕ ಭೈರತಿ ಬಸವರಾಜ್ ಅವರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.